ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯ ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಭವ್ ದಂಪತಿಗಳು, ಮಂಗಳೂರು. ನಾಗಪ್ಪ ಗೋಳಿ, ಮೈಸೂರು. ಹರೀಶ್ ಪಾಯ್, ದುಬೈ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ತಿಂಗಳಲ್ಲಿ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿನ ಶ್ರೀ ಗುರೂಜಿ ದಿವ್ಯ ಸಂದೇಶ ಸುಧೆಯು ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸ ಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ,
ಮಿತವ್ಯಯಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನಿಷ್ಠ ಪ್ರೇಕ್ಷಕರೇ ನಮಸ್ಕಾರಗಳು. ಪ್ರತಿ ಗುರುವಾರ ರಾತ್ರಿ ನಿಮ್ಮ ಭೇಟಿಯಾಗುವಾಗ ಶ್ರೀಶಂಕರಾಚಾರ್ಯರು ಮೆಚ್ಚುವ ಸದ್ಗುಣಗಳನ್ನು ಯಾವ ರೀತಿ ಬೆಳೆಸಿಕೊಳ್ಳಬಹುದು ಎಂದು ನಿಮ್ಮೆಲ್ಲರಂತೆ ನಾನು ಯೋಚಿಸುವವನಿ. ಭಯ ಬೇತಾಳನಿಂದ ನಾವು ಪಾರಾಗಬೇಕು, ವಿನಯ ಸಾಮ್ರಾಜ್ಯದ ಅಧಿಪತಿಯಾಗಬೇಕು. ಆಗ ಮಾತ್ರ ಜೀವನ ಮೌಲ್ಯ ನಮ್ಮನ್ನು ಅಂಟಿಕೊಳ್ಳುತ್ತದೆ. ಅದಕ್ಕೆಂದೇ ಇಂದಿನ ವಿಚಾರ ವಿನಮ್ರತೆಯಿಂದ ಏಳಿ ಕೇಳಿ. ನಮ್ಮೆಲ್ಲರ ಜೀವನದಲ್ಲಿ ನಯನಾಜೂಕಿನ ವರ್ತನೆಗೆ ಭಗವಂತ ಬೇಗ ಮೆಚ್ಚುತ್ತಾನೆ. ಮಾತ್ರ ವಾತ್ಸಲ್ಯದ ಬೀಡಾದ ನನ್ನಮ್ಮ, ನಿಮ್ಮಮ್ಮ ಮಮತೆಯ ತವರಾಗಿ ನಿಮ್ಮನ್ನು ನಯನಾಜೂಕಿನಿಂದ ಮಾತನಾಡಿಸಿದ್ದಾರೆ. ಯೋಚನೆ ಮಾಡಿ. ಶಾಲೆಯಿಂದ ಬರುವಾಗ ಅಳುತ್ತಲೇ ಬಂದಿದ್ದೀರಿ ನೀವು ಮಗುವಾಗಿ. ಯಾವ ರೀತಿಯಲ್ಲೂ ಬಾಯಿ ಬಿಡೋದಿಲ್ಲ. ಅಳುವಿಗೆ ಕಾರಣ ಹೇಳುವುದೇ ಇಲ್ಲ. ಅಮ್ಮ ಯೋಚನೆ ಮಾಡುತ್ತಾಳೆ, ಮಗು ಜಾರಿ ಬಿದ್ದೀಯಾ, ಅಧ್ಯಾಪಕರು ಹೊಡೆದರೆ, ನಾಯಿ ಕಚ್ಚಿತೆ, ಸ್ನೇಹಿತರು ಹೆದರಿಸಿದರೆ, ಕಾರಣವೇನು ಹೇಳೋ, ಮುದ್ದು ಮರಿ ಹೇಳೋ, ಹೇಳಬೇಕೋ. ಮೈಸೂರು ಪಾಕ್ ಕೊಡುತ್ತಾಳೆ, ಚಾಕ್ಲೇಟ್ ಕೊಡುತ್ತಾಳೆ. ಯಾವ ರೀತಿಯಲ್ಲೂ ಸೇಂಕಿ ಅಳುತ್ತದೆ ಮಗು. ಉತ್ತರಿಸುವುದೇ ಇಲ್ಲ. ಮಾತ್ರ ವಾತ್ಸಲ್ಯದ ಬೀಡಾದ ಅಮ್ಮ ಬರುತ್ತಾಳೆ. 3ನೇ ತರಗತಿಯ 10 ವರ್ಷದ ಮಗನನ್ನು ಎತ್ತಿಕೊಳ್ಳುತ್ತಾಳೆ, ಮುದ್ದಿಸುತ್ತಾಳೆ. ಯಾಕೆ ಅಳುವಿ, ಯಾಕೆ ಗೋಳು ಹೊಯ್ಯುವಿ, ಏನಾಯಿತು ಹೇಳೋ. ಎಲ್ಲರೆದುರಿನಿಂದ ಒಳಗೆ ಅಡುಗೆ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ. ಕನ್ನಡಿ ತೋರಿಸುತ್ತಾಳೆ. ಎಷ್ಟೊಂದು ಸುಂದರ, ಹೊತ್ತು ಮುಖ ಯಾವ ರೀತಿ ಹೊಲಸಾಗಿ ಬಿಟ್ಟಿದೆ. ಅಳಬೇಡವೋ, ಸಂತೈಸುತ್ತಾಳೆ, ಮುದ್ದಿಸುತ್ತಾಳೆ. ಯೋಚನೆ ಮಾಡಿ. ವಿನಮ್ರತೆಯ ಗಣಿ ಆಗಬೇಕು. ನನ್ನ ಮಗು, ಮುದ್ದು, ಚಿನ್ನ, ಬಂಗಾರ. ನೈವಿನೇದಿಂದ ಈಗ ಮತ್ತಷ್ಟು ಎಳೆಯುತ್ತಾಳೆ. ಆಗ ಕೇಳುತ್ತಾಳೆ, ಏನಾಯಿತು, ಹೇಗೆ ನೋವಾಯಿತು, ಯಾಕೆ ಮುಖ ಸಣ್ಣದು ಮಾಡಿಕೊಂಡಿದ್ದಿ, ನಿನ್ನ ಈ ಮುಖವನ್ನು ಕಾಣಲು ನನಗೆ ಸಾಧ್ಯವಿಲ್ಲ. ರಾಜ, ಬಂಗಾರ, ದೊರೆ, ನಾನಾ ರೀತಿಯ ಬಹುವಚನದಿಂದ ಅಪ್ಪಿಕೊಂಡು ಮುದ್ದಿಸುತ್ತಾಳೆ.
ಮತ್ತಷ್ಟು ತೀವ್ರಗತಿಯಿಂದ ಅಳು ಜಾಸ್ತಿ ಆಗುತ್ತದೆ. ಅಳುವೇ ಆಳುತ್ತದೆ. ಆಗ ಅವಳೇ ಏಳುತ್ತಾಳೆ. ಎತ್ತುಕೊಂಡ ಮಗುವಿನೊಂದಿಗೆ ಏಳುತ್ತಾಳೆ, ಅಡ್ಡಾಡುತ್ತಾಳೆ, ಮರಗಿಡಗಳನ್ನು ತೋರಿಸುತ್ತಾಳೆ, ನಾಯಿ ಬೆಕ್ಕುಗಳನ್ನು ತೋರಿಸುತ್ತಾಳೆ. ಏನಾದರೂ ಮಾಡಿ ಸಂತೈಸಬೇಕು. ಇಡೀ ಮನೆ ಹೋಗಿ ಆಯಿತು, ಪರಿಹಾರ ಇಲ್ಲ. ಮನೆಯ ದೇವರ ಕೋಣೆಯ ಮುಂದೆ ಕುಳಿತುಕೊಳ್ಳುತ್ತಾಳೆ. ಅದೇ ತಾನೇ ದೇವರ ಪೂಜೆ ಆಗಿದೆ. ನಾನಾ ಬಣ್ಣದ ಹೂಗಳಿಂದ ದೇವರನ್ನು ಅಲಂಕರಿಸಿದ್ದಾರೆ. ದೇವರ ಹಿನ್ನೆಲೆಯಲ್ಲಿ ನಾನಾ ಬಣ್ಣದ ವಿದ್ಯುತ್ ದೀಪಗಳು ಜಗಮಗಿಸುತ್ತವೆ. ಮಗುವಿನ ಯೋಚನೆಯ ಲಯವನ್ನು ಬದಲು ಮಾಡಲು ವಿದ್ಯುತ್ ದೀಪಗಳಲ್ಲಿ ನಾನಾ ರೀತಿಯ ಬಣ್ಣಗಳಿವೆ. ಅದೇ ರೀತಿ ನಿನ್ನ ಮುಖ ಕಂಗೊಳಿಸುತ್ತಿತ್ತು. ಅಳು ನಿನ್ನನ್ನು ಆವರಿಸಿದೆ. ನಿನ್ನ ಮುಖದ ತೇಜಸ್ಸೆಲ್ಲ ಹೋಗಿದೆ. ಭಗವಂತ ಜೀವಂತವಾಗಿ ಪ್ರಾಣಶಕ್ತಿಯಾಗಿ ಒಳಗಿದ್ದಾನೆ. ನಮ್ಮ ನೋವನ್ನೆಲ್ಲ ಹೀರುತ್ತಾನೆ. ನೋವನ್ನೆಲ್ಲ ಆತ ಹೇರುತ್ತಾನೆ. ನೋವು ಕೊಟ್ಟು ನೀನು ಎಷ್ಟು ದೀನನಾಗುತ್ತಿ, ಭಕ್ತನಾಗುತ್ತಿ, ಸೊನ್ನೆಯಾಗುತ್ತಿ ಅಂತೂ ಆತ ಪರೀಕ್ಷಿಸುತ್ತಾನೆ. ಏನಾಯಿತೋ ನನ್ನ ಚಿನ್ನ, ನನ್ನ ಪ್ರಾಣ ಎಂದು ಪುನಃ ಮುದ್ದಿಸುತ್ತಾಳೆ. ಆ ಮಗು ಅಳುವನ್ನು ನಿಲ್ಲಿಸುತ್ತದೆ. ಕಣ್ಣು ವಿಶಾಲವಾಗುತ್ತದೆ. ಬಾಯಿ ನಿಧಾನವಾಗಿ ತೆರೆಯುತ್ತದೆ. ಆನಂತರ ಯೋಚನೆ ಮಾಡಿ, ಇವಳು ಕೇಳುತ್ತಾಳೆ, ಆತ ಹೇಳುತ್ತಾನೆ. ಇವಳು ಏಳುತ್ತಾಳೆ. ಸತ್ಯ ವಿಚಾರ ತಿಳಿಯುತ್ತದೆ. ಈ ಮಗುವನ್ನು ಆತನ ಫ್ರೆಂಡ್ ಅಥವಾ ಸ್ನೇಹಿತ ಇನ್ಸಲ್ಟ್ ಮಾಡಿದ್ದಾನೆ. ಇತರರ ಮುಂದೆ ಅವಜ್ಞೆಯಿಂದ, ತಿರಸ್ಕಾರದಿಂದ ದೂಷಿಸುತ್ತಾನೆ. ಈತ ಯಥಾರ್ಥವಾಗಿಯೂ ಅನಕ್ಷರಸ್ಥ ಅಥವಾ ಷಂಡ ಅಥವಾ ದುಷ್ಟ ಅಥವಾ ಯೂಸ್ಲೆಸ್ ಎಂದು ಅವಗಣನೆ ಮಾಡಿದ್ದಾಳೆ. ಈತನ ಮರ್ಯಾದೆ 3 kg, 30 kg, 300 kg ಆತ ತಿಳಿದಂತೆ ಅದು ತಾಳಿ ಹೋಗಿದೆ, ಸೊನ್ನೆಯಾಗಿದೆ. ಯೋಚನೆ ಮಾಡಿ. ತುಂಬ ದುಃಖದಲ್ಲಿ ನೀವಿರುತ್ತೀರಿ. ಯಾರೂ ನಿಮ್ಮನ್ನು ಸಮಾಧಾನ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲರೂ ಬೈಯುತ್ತಾರೆ, ಎಲ್ಲರೂ ನಿಂದಿಸುತ್ತಾರೆ, ಎಲ್ಲರೂ ಅವಹೇಳನಕಾರಿ ಮಾತನ್ನು ಹೇಳುತ್ತಾರೆ. ನಿಮ್ಮ ತಲೆ ಎತ್ತುವ ಶಕ್ತಿಯೇ ನಿಮಗಿರುವುದಿಲ್ಲ. ಜೀವನ ಪೂರ್ತಿ ನೀವು ಈ ತೀರಿ ದೂಷಿಸಲ್ಪಡುವುದು ಸರಿಯಲ್ಲ. ಆ ಸ್ಥೈರ್ಯ ನಿಮಗಿಲ್ಲ. ಆ ರೀತಿ ಛಲಬಲ ಹಂಬಲ ನಿಮಗಿಲ್ಲವೇ ಇಲ್ಲ. ಆಗ ಏನಾಗಬೇಕು? ಮಾತೃವಾತ್ಸಲ್ಯದ ಬೇಡಾದ ಒಂದೋ ನಿಮ್ಮ ತಾಯಿ ಅಥವಾ ಮಾತೃವಾತ್ಸಲ್ಯದ ಬೇಡಾದ ತಂದೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣ, ತಂಗಿ ಯಾರಾದರೂ ಸರಿ ನಿಮ್ಮನ್ನು ಅತ್ಯಂತ ಹತ್ತಿರದಿಂದ ಮುದ್ದಿಸಿ, ಲಾಲಿಸಿ, ಪಾಲಿಸಿ ಮೊದಲಿಗೆ ಅವರಿಗೆ ಅವಗಣನೆಗೆ ತುತ್ತಾಗಿದ್ದಾರೆ, ಅವರನ್ನು ಅಲಕ್ಷಿಸಿದ್ದಾರೆ, ತನ್ಮೂಲಕ ಅವರ ಅಂತಃಶಕ್ತಿಯನ್ನು ನಿಂದಿಸಿದ್ದಾರೆ, ಹೀಗಳೆದಿದ್ದಾರೆ, ಅವಗಣನೆ ಮಾಡಿದ್ದಾರೆ ಎಂಬುದನ್ನು ನೀವು ಖಂಡಿತವಾಗಿ ಪರೀಕ್ಷಿಸಬೇಕು. ಯಾರಿಗೂ ತಾನು ಅಸಮರ್ಥ ಎಂದು ಎಲ್ಲರೆದುರು ಹೇಳುವ ಛಾತಿ ಧೈರ್ಯ ಇಲ್ಲವೇ ಇಲ್ಲ. ಅದಕ್ಕೆ ಭಗವಂತನಲ್ಲಿರುವಂಥ ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯತೆ, ನಿಸ್ವಾರ್ಥತೆ ಹೊಂದಿ ಬಾಳುವಿಕೆ ಅಕ್ಷಯವಾಗಿ ಉಕ್ಕಿದರೆ ಮಾತ್ರ ಸಾಧ್ಯ. ನಾನು ಭಗವಂತನಲ್ಲಿ ನೆಲೆಯುತ್ತಿದ್ದಾನೆ. ಅಂಥ ಭಗವಂತ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ. ಅವನ ಸಾಕ್ಷಿಯಾಗಿ ನಾನೀಗ ನನ್ನಲ್ಲಿರುವ ದೋಷಗಳನ್ನೆಲ್ಲ ಭಗವಂತನಿಗೆ ಧೈರ್ಯದಿಂದ ಸಮರ್ಪಿಸುವೆ. ನನ್ನಲ್ಲಿರುವ ಗುಣಗಳನ್ನು ಭಗವಂತ ಮೆಚ್ಚುವಂತೆ ಕಾಯುತ್ತಿರುವೆ, ಕಾಣುತ್ತಿರುವೆ, ನೋಡುತ್ತಿರುವೆ. ಈ ಭಾವ ಚಿಕ್ಕಂದಿನಿಂದ ರಕ್ಷಕರು ಮಕ್ಕಳಲ್ಲಿ ತುಂಬಿಸಬೇಕು. ಸತ್ಯ, ಧರ್ಮ, ನ್ಯಾಯದ ದಾರಿ ಅತ್ಯಂತ ಶ್ರೇಷ್ಠ. ಗಾಂಧೀಜಿಯವರು ಸುಳ್ಳಿಗೆ ಎಷ್ಟು ದೂರ ಎಂಬ ಕಥೆ ನೀವು ಕೇಳಿದ್ದೀರಿ. ತರಗತಿಯಲ್ಲೇ ಅವರು ಮಾತನಾಡಿದರೂ ಕೂಡ ನಾನು ಮಾತನಾಡಿದ್ದೇನೆ ಎತ್ತು ನಿಂತು ಸತ್ಯವನ್ನು ಹೇಳಿದ್ದರು.
ಆ ರೀತಿ ಸತ್ಯಕ್ಕೆ ನಾವು ಚಿಕ್ಕಂದಿನಿಂದಲೇ ಬೆಲೆ ಕೊಟ್ಟರೆ ಅದೊಂದು ಭಗವಂತ ಮೆಚ್ಚುವ ಅತ್ಯಂತ ದೊಡ್ಡ ಗುಣ. ಆ ರೀತಿ ಜೀವನದಲ್ಲಿ ನಯನಾಜೂಕು ಬರಬೇಕು ಎಂದರೆ ಭಗವಂತ ಖಂಡಿತವಾಗಿಯೂ ಮೆಚ್ಚುತ್ತಾನೆ. ಭಗವಂತ ಬೇಷ್ ಎನ್ನುತ್ತಾನೆ. ಭಗವಂತ ಮಗು ಮುದ್ದು ಎಂದು ಹಲವಾರು ಬಾರಿ ದಿನದಲ್ಲಿ ಬೆನ್ನು ತಟ್ಟುತ್ತಾನೆ ಎಂಬುದನ್ನು ರಕ್ಷಕರು ನಾನಾ ನೀತಿ ಕಥೆಗಳ ಮೂಲಕ ಅಥವಾ ಅವರೇ ಒಂದು ಕಥೆ ಕಲ್ಪಿಸಿಕೊಂಡು ಮಕ್ಕಳನ್ನು ತಿದ್ದಿ ಅವರಲ್ಲಿ ಜಾಣ್ಮೆಯನ್ನು ತುಂಬಿಸಬೇಕು. ಅತಿ ಚಿಕ್ಕಂದಿನಿಂದ 3 ವರ್ಷದ ಕೆಳಗೇನೇ ಈ ತರಬೇತಿ ರಕ್ಷಕರು ಕೊಟ್ಟಿದ್ದರೆ ಆ ಮಗು ಸತ್ಯವಂತನಾಗುತ್ತಿತ್ತು, ನೀತಿವಂತನಾಗುತ್ತಿತ್ತು, ಧೀರನೂ ಶೂರನೂ ವೀರನೂ ಆಗುತ್ತಿತ್ತು. ನಮ್ಮೆಲ್ಲರ ಬಾಳ್ವೆಯಲ್ಲಿ ಭವಿಷ್ಯವಿಡೀ ನಮ್ಮ ಕೈಯಲ್ಲೇ ಇದೆ. ಮುಂದಿನ ಭವಿಷ್ಯ ಜಾಣ್ಮೆಯ ಶಿಖರ ಆಗಬೇಕು ಎಂದರೆ ನಾವು ಈಗಿಂದೀಗಲೇ ಪ್ರಯತ್ನ ಪಡಬೇಕು. ಪ್ರಯತ್ನದಿಂದ ಮಾತ್ರ ಪರಮಾರ್ಥ. ಅದಕ್ಕೆ ವಿನೀತರಾಗಬೇಕು, ವಿಶುದ್ಧರಾಗಬೇಕು. ವಿಶೇಷ ಶಕ್ತಿ ಚೈತನ್ಯದಿಂದ ಒಳಗಿರುವ ಪ್ರಾಣಶಕ್ತಿಯನ್ನು ದೇವರು ಎಂದು ನಾವು ಅರ್ಥೈಸಿಕೊಳ್ಳಬೇಕು. ದೇಹಕ್ಕೆ ವರ್ಚಸ್ಸಿನ ರುಮಾಲು ಭಗವಂತ. ಪ್ರಾಣಶಕ್ತಿ ಇದೆ, ನಾವೆಲ್ಲ ಪ್ರಾಣಿಗಳಾಗುತ್ತೇವೆ. ನರ ಹರನಾಗುತ್ತಾನೆ, ವ್ಯಕ್ತಿ ಶಕ್ತಿಯಾಗುತ್ತಾನೆ, ಮಾನವ ಮಾಧವನಾಗುತ್ತಾನೆ, ಜೀವ ಜೀವಿ ಆಗುತ್ತದೆ. ಯಾವಾಗ ಪ್ರಾಣಶಕ್ತಿ ದೇಹದಿಂದ ಹೋಗುತ್ತದೆಯೋ ದೇಹ ಅಷ್ಟೇ ಇರುತ್ತದೆ. ಉದ್ದ, ತೂಕ, ಗಾತ್ರ 6 ಗಂಟೆಯಲ್ಲಿ ದೇಹ ವಾಸನೆಯ ಬೀಡಾಗಲು ಸ್ಟಾರ್ಟ್ ಆಗುತ್ತದೆ. ಅಂದರೆ ನಮ್ಮೆಲ್ಲರ ಆಯುಷ್ಯ ಅಂದರೆ ಬದುಕುವ ಎಲ್ಲ ಗಂಟೆಗಳು ಪ್ಲಸ್ 6 ಗಂಟೆ ಎಕ್ಸ್ಟ್ರಾ ಎಂದು ನೀವು ಸೇವಿಸಬಹುದು. ಆ ಸೇರುವಿಕೆ ಯಾಕಂದರೆ 6 ಗಂಟೆಯಲ್ಲಿ ಸ್ಪಷ್ಟವಾಗಿ ದುರ್ನಾತ ಬರುವುದಿಲ್ಲ. ದೇಹ ಬೀಗಲು ಆರಂಭವಾಗುತ್ತದೆ ಹೊರತು ಬೀಗಿದಂತೆ ನಮಗೆ ಕಾಣಿಸಲು ಕರೆಕ್ಟ್ 6 ಗಂಟೆಯಾದರೂ ಕಳೆಯಬೇಕು. ಒಂದು ಸತ್ತ ವಿಚಾರವನ್ನು ನಡೆಯದೇ ಇತರರಿಗೆ ತಿಳಿಸಬೇಕಾದ ಭಗವಂತ ಬಹುಶಃ 6 ಗಂಟೆಯನ್ನು ಎಕ್ಸ್ಟ್ರಾವಾಗಿ ಕೊಟ್ಟಿರಬೇಕು, ದೇಹದ ಕೊಳೆಯುವಿಕೆ ಆರಂಭವಾಗುವ ತನಕ. ಯೋಚನೆ ಮಾಡಿ, ಭಗವಂತನು ಭಗವದೀಯರಾದ ಎಲ್ಲರಿಗೂ ಕೂಡ ಆಯುಷ್ಯ ಪ್ಲಸ್ 6 ಗಂಟೆ ಎಕ್ಸ್ಟ್ರಾ ಕೊಟ್ಟಿರುತ್ತಾನೆ. ಅದನ್ನು ನಾವು ತಿಳಿದುಕೊಂಡರೆ 6 ಗಂಟೆ ಎಂದರೆ ಅರಿಷಡ್ ವರ್ಗ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಖಂಡಿತವಾಗಿ ಇದ್ದೂ ಇಲ್ಲದಂತೆ ನಿಸ್ತೇಜವಾಗಿ ನಮ್ಮೆಲ್ಲರನ್ನು ಬದುಕಿಸುವುದನ್ನು ನೋಡುತ್ತಲೇ, ನಮ್ಮೆಲ್ಲರ ಸುದ್ದಿಯನ್ನು ಹರಡುತ್ತಲೇ ಒಬ್ಬ ವ್ಯಕ್ತಿ ಸತ್ತಾಗ ಇನ್ನೊಬ್ಬರ ಪರವಾಗಿ ಎಷ್ಟು ಹೋರಾಡುತ್ತಾನೆ ಎಂಬುದನ್ನು ಆ ಒಳಗಿನ ಬಂಧಿಸುವ 6 ಮಂದಿ ಷಡ್ವೈರಿಗಳು ಖಂಡಿತವಾಗಿ ನೋಡುತ್ತಲೇ ಇರುತ್ತೇವೆ. ಹಾಗೆಂದೇ ವಿನಯದಿಂದ ಇತರರನ್ನು ನೀವು ಗೆಲ್ಲಬಹುದು. ಆ ಮಗು ಯಾಕೆ ಅಳುತ್ತೇನೆ ಎಂದು ಖಂಡಿತವಾಗಿಯೂ ಹೇಳದಿದ್ದರು ತಾಯಿಯ ಮುದ್ದಿಗೆ, ಆ ಮುದ್ದಿನ ವಿಶೇಷ ಕೃಪೆಯಿಂದ ಭಗವಂತನ ಮುಂದೆ ಹೋಗಿ ಸರ್ವಶಕ್ತನಾದ ಭಗವಂತನೆದುರು ಅಶಕ್ತನಾಗಿ ನನ್ನ ಮಗು ಅಳುತ್ತಿದೆ, ದಮ್ಮಯ್ಯ ದಾರಿ ತೋರು ಎಂದು ಆಕೆ ಯಾವಾಗ ಕಂಬನಿ ಹರಿಸಿದಳೋ ಆ ಮಗುವಿನ ಒಳಗಿನ ಪ್ರಾಣಶಕ್ತಿ ಪ್ರಚೋದಿಸಲ್ಪಡುತ್ತದೆ. ಅದು ಕೂಡ ನಯನಾಜೂಕಿನಿಂದ ಮುಂದಾಗಿ ಸತ್ಯ ವಿಚಾರವನ್ನು ಅರಿಯುತ್ತದೆ. ಇತರರೂ ಕೂಡ ನನ್ನನ್ನು ನಿಂದಿಸಿ ತೇಜೋದೆ ಮಾಡಿದ್ದಾರೆ, ನನ್ನ ಫ್ರೆಂಡ್ ನಿಜವಾಗಿಯೂ ಅವ ಫ್ರೆಂಡ್ ಅಲ್ಲ, ಅವ ವೈರಿ, ಎನಿಮಿ ಎಂಬುದನ್ನು ತಾಯಿಗೆ ಸಮರ್ಥವಾಗಿ ತಿಳಿಸುತ್ತದೆ. ಈ ರೀತಿಯಲ್ಲಿ ಗೆಲ್ಲಬೇಕು ಎಂದರೆ ಭಗವಂತನ ಬಂಪರ್ ಕೃಪೆ ಬೇಕು. ಆ ಬಂಪರ್ ಕೃಪೆ ನಾನಾ ವಿಧದಲ್ಲಿ ನಾನಾ ಕಾರಣದಿಂದ ಸ್ಪಷ್ಟವಾಗಿ ಬಹಿರಂಗವಾಗುತ್ತದೆ. ಅದಕ್ಕೆ ಜೀವನ ಪೂರ್ತಿ ನಾವು ಕ್ಷಮಾಳುವಾಗಬೇಕು, ತಾಳ್ಮೆಯ ನಿಧಿಯಾಗಬೇಕು, ಪ್ರೀತಿಯ ತವರಾಗಬೇಕು. ಈ ಪ್ರೀತಿ ಎಂಬುದು ಎಲ್ಲರಲ್ಲೂ ಕೂಡ ಅಂಕುರಿಸಲ್ಪಡುತ್ತದೆ, ಎಲ್ಲರನ್ನೂ ಕೂಡ ಗೆಲ್ಲಿಸುವ ಚುಂಬಕ ಶಕ್ತಿಯಾಗುತ್ತದೆ. ಹಾಗೆಂದೇ ಜೀವನದಲ್ಲಿ ನಾವು ಗೆಲ್ಲಬೇಕು ಎಂದರೆ ಭಗವಂತನ ವಿಶೇಷವಾದ ಕೃಪೆಗೆ ನಾವು ಅರ್ಹರಾಗಬೇಕು. ಇದನ್ನು ಅರಿತಾಗ ಜೀವನ ಜೀನಾಗಬೇಕು ಎಂದರೆ, ಬಾಳೆಲ್ಲ ಬೆಳಕಾಗಬೇಕು ಎಂದರೆ, ಬದುಕೆಲ್ಲ ಬಂಗಾರವಾಗಬೇಕು ಎಂದರೆ ಭಗವಂತ ಮೆಚ್ಚುವಂತೆ ಪಂಚದೈವೀ ಗುಣ ನಮ್ಮದಾಗಬೇಕು. ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆ, ಈ ಪಂಚಾಮೃತ ನಮ್ಮಲ್ಲಿರಬೇಕು. ಯಾರ ಬಾಯನ್ನು ಬಿಡಿಸಬೇಕು ಎಂದರೆ ಯಥಾರ್ಥವಾಗಿ ನಮ್ಮಲ್ಲಿ ನಯ ವಿನಯವಿರಬೇಕು. ನಯ ವಿನಯದ ಈ ಅಂಗಿಯೊಂದಿಗೆ ನಾವು ಯಾರನ್ನೂ ಕೂಡ ಒಳಗೆ ಹಾಕಿಕೊಳ್ಳಬಹುದು, ಅವರ ಗುಟ್ಟನ್ನೆಲ್ಲ ರಟ್ಟು ಮಾಡಬಹುದು.
ನಿಜ ಜೀವನದಲ್ಲಿ ದೇವರು ಮೆಚ್ಚುವಂತೆ ದೈವಿ ಗುಣಗಳಿಗೆ ನಾವಾಗಬೇಕು ಎಂದರೆ ಚಿಕ್ಕಂದಿನಿಂದಲೇ ಪ್ರಯತ್ನಿಸಬೇಕು. ಅದಕ್ಕೆ ವಿನಯ ನಮ್ಮಲ್ಲಿ ರೂಢಮೂಲವಾಗಬೇಕು. ವಿನಯದಿಂದ ನಾವು ಕೇಳಬೇಕು. ಆಗ ಉತ್ತರವನ್ನು ಹೇಳುತ್ತಾನೆ. ಆ ಹೇಳಿದ ಉತ್ತರವನ್ನು ನಾವು ಹೀರಿಕೊಂಡು ಏಳುವಂತಾಗಬೇಕು. ಜಗತ್ತಿನಲ್ಲಿ ಗುಟ್ಟನ್ನು ಗೆಲ್ಲಬೇಕು ಎಂದರೆ ಬಲಾತ್ಕಾರದಿಂದ, ಶಿಕ್ಷೆಯಿಂದ ಸಾಧ್ಯವಿಲ್ಲ. ಅತ್ಯಂತ ಸನಿಹದ ಶಿಕ್ಷಣದಿಂದ, ವಿನಮ್ರತೆಯಿಂದ, ವಿಶೇಷ ಒಲವಿನಿಂದ ಮಾತ್ರವೇ ಸಾಧ್ಯ. ಈ ಸತ್ಯ ಮಾತೃವಾತ್ಸಲ್ಯದ ಬೀಡಾದ ಎಲ್ಲ ಮಹಿಳೆಯರಿಗೂ ಕೂಡ ಸ್ಪಷ್ಟವಾಯಿತು ಎಂದರೆ ಮತ್ತೆ ಜೀವನ ಬಹಳ ಸುಲಭ. ಮತ್ತೆಲ್ಲ ಸುಲಭ. ಗೆಲುವು ಗೆಲುವೇ ಅಂಟಿಕೊಂಡು ಬರುತ್ತದೆ. ಆಗ ಯಶಸ್ಸಿನ ಮೇಲೆ ಯಶಸ್ಸು ನಮ್ಮದಾಗುತ್ತದೆ. ಜೀವನ ಕ್ಷಣಿಕ. ಈ ಕ್ಷಣವೇ ಸಾವು ಬರಬಹುದು. ಈ ಕ್ಷಣ ಮಾತ್ರ ನಮ್ಮದು ನನಸಾಗಬಹುದು. ಅಷ್ಟರೊಳಗೆ ಭಗವಂತ ಮೆಚ್ಚುವ ದೈವಿ ಗಣಿ ನಾವಾಗಬೇಕು. ಭಗವಂತನನ್ನು ಪ್ರಾಣಶಕ್ತಿಯಾಗಿ ಅನುಭವಿಸುವ ಬದಲು ಭಗವಂತನು ಸಾಕ್ಷಾತ್ತಾಗಿ ಮುಖಾಮುಖಿಯಾಗಿ ಮಾತನಾಡಿ ಆತನ ಮಧುರ ವಾಣಿಯನ್ನು ಕೇಳಿ ಆತನ ದಿವ್ಯ ದರ್ಶನ ಭಾಗ್ಯದಿಂದ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕು, ಪವಿತ್ರ ಮಾಡಿಕೊಳ್ಳಬೇಕು. ಅದಕ್ಕೆ ಈ ಮನುಷ್ಯ ಜನ್ಮ 64,000 ವರ್ಷಗಳಿಗೊಮ್ಮೆ ಬರುತ್ತದೆ. ಬಂದಾಗ ಒಂದೊಂದು ಕ್ಷಣವೂ ಕೂಡ ಅತ್ಯಮೂಲ್ಯ ಎಂದು ತಿಳಿದು ನಾವು ಚುರುಕಾಗಬೇಕು, ನವರತೆಯ ಗಣಿಯಾಗಬೇಕು, ಅದ್ಭುತವಾಗಿ ನಾವು ಮೇಲೇರಬೇಕು. ಆ ನಿಟ್ಟಿನಲ್ಲಿ ಈಗಿಂದೀಗಲೇ ಮುಂದಾಗೋಣವೇ. ನಮಸ್ಕಾರ.